ಬೆಳಿಗ್ಗೆ 10 ಗಂಟೆ ಆಗಿದ್ರು ಕೂಡ ಬೇಸಿಗೆ ಟೈಮಲ್ಲಿ ನಮ್ಮ ಶಿವಮೊಗ್ಗ ವೆದರ್ ಈ ರೀತಿ ಇತ್ತು. ಬೆಳಿಗ್ಗೆ ಎದ್ದು ಸ್ಕೂಲಿಗೆ ಹೋಗೋ ಟೈಮಲ್ಲಿ ನಮ್ಮ ಶಿವಮೊಗ್ಗ ಬೇಸಿಗೆ ಬಿಸಿಲಿಗಿಂತ ಫಾಗಲ್ಲೇ ಮುಚ್ಚೋಬಿಟ್ಟಿತ್ತು. ಇದನ್ನೆಲ್ಲ ನೋಡ್ಕೊಂಡು ಚಳಿಲೆ ಸ್ಕೂಲಿಗೆ ಬಂದಿದ್ದಾಯ್ತು. ಅಲ್ಲಿ ಕ್ಲಾಸ್ ಡೈರಿಗೆ ಒಂದು ಸೈನ್ ಮಾಡಿ ಡ್ಯಾನ್ಸ್ ತಗೊಳಕ್ ಹೋದ್ರೆ ಇವನ್ ಎನರ್ಜಿನ ಬೆಳಬೆಳಿಗ್ಗೆ ನೋಡ್ಬಿಟ್ಟು ನಾನೇ ಸುಮ್ಮನೆ ಕುತ್ಕೊಂಡಿದ್ದಾಯ್ತು. ನಮ್ ನಿಖಿಲ್ ಸಮಯ ಎನರ್ಜಿ ನೋಡಿ ಅದೇ ಜೋಶಲ್ಲಿ ನಾನು ಕೂಡ ಬೇರೆ ಮಕ್ಕಳಿಗೆ ಡ್ಯಾನ್ಸ್ ಸ್ಟಾರ್ಟ್ ಮಾಡ್ಕೊಂಡೆ. ಇವತ್ತಿನ ಕ್ಲಾಸ್ ನ ಸಕ್ಸಸ್ಫುಲ್ ಆಗಿ ಮುಗಿಸಿ ಮಕ್ಕಳನ್ನ ಕರ್ಕೊಂಡ್ಬಂದ್ ಕ್ಲಾಸ್ ರೂಮ್ ಬಿಟ್ಟು ಅಲ್ಲಿಂದ ಬಂದಿದ್ದೆ ಡ್ಯಾನ್ಸ್ ಕ್ಲಾಸ್ ಕಡೆಗೆ. ಅಲ್ಲಿ ನಮ್ ಸುಜನ್ ಸರ್ ಸಣ್ಣ ಮಕ್ಕಳಿಗೆ ತುಂಬಾ ಚೆನ್ನಾಗಿ ಡ್ಯಾನ್ಸ್ ಹೇಳ್ಕೊಡ್ತಾ ಇದ್ರು. ಅವ್ರು ಮಾಡ್ತಿರೋ ಡ್ಯಾನ್ಸಿಗೆ ಮಕ್ಕಳು ಈ ರೀತಿ ಡ್ಯಾನ್ಸ್ ಮಾಡ್ತಾ ಇದ್ರು. ಕ್ಲಾಸ್ ಮುಗಿಗೆ 10 ಮಿನಿಟ್ಸ್ ಇದ್ದಾಗ ಮಕ್ಕಳಿಗೆಲ್ಲ ಡಿಜೆ ಸಾಂಗ್ ಹಾಕಿದ್ವಿ. ಅವಾಗ ಆ ಮಕ್ಕಳು ಎಲ್ಲ ಯಾವ ರೀತಿ ಎಂಜಾಯ್ ಮಾಡ್ತಿದ್ರು ಅಂತ ನೋಡಿ. ಏನೇ ಆಗ್ಲಿ ಸಣ್ಣ ಮಕ್ಕಳು ಏನು ಚಿಂತೆ ಇಲ್ದಲ್ಲ ಇಷ್ಟು ಕ್ಯೂಟ್ ಆಗಿ ಎಂಜಾಯ್ ಮಾಡ್ಕೊಂಡು ಡ್ಯಾನ್ಸ್ ಮಾಡ್ತೀವೋ ನೋಡ್ತಿದ್ರೆ ನಾವು ಕೂಡ ಸಣ್ಣವರಾಗಿರ್ಬೇಕಿತ್ತು ಅನ್ಸತ್ತಲ್ವಾ. ಅಲ್ಲಿಂದ ನೆಕ್ಸ್ಟ್ ನಾನು ಬಂದಿದ್ದೆ ನನ್ನ ದೇಹನ ಸ್ಟ್ರಾಂಗ್ ಮಾಡೋ ಅಂತ ಜಾಗಕ್ಕೆ. ತಪ್ಪು ತಿಳ್ಕೊಳಕ್ ಹೋಗ್ಬೇಡಿ, ಜಿಮ್ಮಿಗೆ ಬಂದೆ ಅಂತ ಹೇಳಿದ್ದು. ಅಲ್ಲಿ ಸ್ಟಾರ್ಟ್ ಮಾಡಿದ್ದೆ ವೆಯ್ಟ್ ಲಿಫ್ಟಿಂಗ್ ಇಂದ. ನನ್ ಕೈಲಾಗಿಲ್ಲ ಅಂತ ಇವರು ಕೂಡ ಟ್ರೈ ಮಾಡಿದ್ರು, ಅವ್ರ ಕೈಲೂ ಆಗಿಲ್ಲ. ಅದಾದ್ಮೇಲೆ ನಮ್ ಟ್ರೈನರ್ ಆದಂತ ಅರುಣ್ ಬ್ರೋ ಬಂದ್ರು. ಅವ್ರು 180 kg ಸಿಲ್ಲೆಗೆ ಎತ್ತಿದ್ರು. ಅದಕ್ಕೆ ಅಲ್ವಾ ಟ್ರೈನರ್ ಅಂತ ಹೇಳೋದು. ಅಲ್ಲಿಂದ ನನ್ನ ಲ್ಯಾಟ್ಸ್ ವರ್ಕೌಟ್ ಕೂಡ ಮುಗಿಸ್ಕೊಂಡಿದ್ದಾಯ್ತು. ವರ್ಕೌಟ್ ಎಲ್ಲ ಮುಗ್ದಾದ್ಮೇಲೆ ಕೊನೆಯದಾಗಿ ನನ್ನ ಬಾಡಿ ಕಂಡೀಷನ್ ಈ ರೀತಿ ಇತ್ತು. ಅದಾದ್ಮೇಲೆ ನನ್ನ ಬಾಡಿ ವೇಟ್ ನ ಚೆಕ್ ಮಾಡ್ಕೊಂಡು ಅಲ್ಲಿಂದ ನಾನು ಮನೆ ಕಡೆ ಹೊರಟಿದ್ದಾಯ್ತು. ಇದಿಷ್ಟು ಇವತ್ತಿನ ನನ್ನ ವ್ಲಾಗ್ ಆಗಿತ್ತು.